ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಹೇಳುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಕ ವ್ಯಂಜನಾಕ್ಷರಗಳು ಅಂದರೆ ನಾವು ಆಲ್ರೆಡಿ ವ್ಯಂಜನಾಕ್ಷರ ಒತ್ತಕ್ಷರ ಎಲ್ಲ ಕಲ್ತಿದ್ದೀವಿ. ಈಗ ಕ ವ್ಯಂಜನಗಳ ಗುಣಿತಾಕ್ಷರಗಳಿಂದಾದ ಪದಗಳ ಕೆಲವನ್ನು ರಚಿಸಿ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಕ ತಲಕಟ್ಟು ಇದೆ ಅಲ್ವಾ, ಅದಕ್ಕೆ ಒಂದು ಪದ ಕ ವಿ ತಾಕೇತು ಅತ್ತೆ ಕವಿತೆ ಯ ನಾಕೊಂಬು ನೂ ಹಾಕಿ ಇದನ್ನು ಇಲ್ಲಿ ಒತ್ತಕ್ಷರ ಕೊಡ್ತೀನಿ. ಅವಾಗೇನಾಗುತ್ತೆ ಕವಿತೆಯನ್ನು ಅಂತ ಒಂದು ಪದ ಆಗುತ್ತೆ. ನೆಕ್ಸ್ಟ್ ಪದ ಕಾ ಕಿಳಿ ಅಥವಾ ಕಾ ತಲಕಟ್ಟನ್ನು ದೀರ್ಘ ಅಂತ ಹೇಳ್ತೀವಿ. ಅದಕ್ಕೆ ಕಾ ಗ್ಯಾ ಕೇತುವ ಗೆ ಕಾಗೆ ಗ ಲಾಗುಡಿಸುಳ್ಳಿ ಲೀಗೊಂಡು ಸಣ್ಣ ಎಳ್ಳಿಂದ ಕಾಗೆಗಳಿಂದ ಅಂತ ಪದ ಮಾಡೋಣ. ನೆಕ್ಸ್ಟ್ ಕಾ ಗುಡಿಸು ಕಿ ಕೀಗೆ ಕಾ ಗುಡಿಸು ಕಿ ವಾ ಗುಡಿಸು ವಿ ರಾಕೊಂಬು ರು ಗ ಳ ಅಂತ ಹಾಕೋಣ. ಕಿವಿರುಗಳ ಅಂತ ಒಂದು ಪದ. ನೆಕ್ಸ್ಟ್ ಕಾ ಗುಡಿಸು ದೀರ್ಘ ಕೀ ಅಂತ, ಕೀಗೆ ಕಾ ಗುಡಿಸು ದೀರ್ಘ ಕೀ ತಾ ದೀರ್ಘ ಟಾ ನಾಕೊಂಬು ನು ಕೀಟಾಣುಗಳು ಅಂತ ಒಂದು ಪದ ಮಾಡೋಣ. ಕೀಟಾಣುಗಳು ಅಂತ. ಆಮೇಲೆ ಕಾಗೆ ಕೊಂಬು ಕಾ ಕೊಂಬು ಕು ಆಗುತ್ತೆ. ಕೂಗೆ ಕಾ ಕೊಂಬು ಕು ಸೊನ್ನೆ ಕುಂಭ ಕುಂಭಗಳು ಅಂತ ಒಂದು ಪದ ಹಾಕ್ಕೊಳ್ಳೋಣ. ಕುಂಭಗಳು ಅಂತ ಆಗುತ್ತೆ. ನೆಕ್ಸ್ಟ್ ಪದ ಅಂದರೆ ಈ ಅಕ್ಷರ ಕೊಂಬು ಕಿಳಿ ಕಾ ಕೊಂಬು ಕಿಳಿ ಕೂ ಅಂತ ಆಯಿತು. ಕಾ ಕೊಂಬು ಕಿಳಿ ಕೂಗೆ ಕಾ ಕೊಂಬು ಕಿಳಿ ಕೂ ಗಾ ದೀರ್ಘ ಗಾ ಡಾ ಕೊಂಬುಡು ಕೂಗಾಡು ತಾ ಗುಡಿಸು ತೀ ತೀಗೆ ತಾವತ್ತು ಕೂಗಾಡುತ್ತಿ ರೂ ರಾ ಕೊಂಬು ರು ವ ಕೂಗಾಡುತ್ತಿರುವ ಅಂತ ಒಂದು ಪದ ಮಾಡೋಣ. ನಂತರ ಕಾಗೆ ಒಟ್ಟು ಸುಳಿ ಕ್ರೂ ಕ್ರೂಗೆ ಕಾ ಕೊಟ್ಟು ಸುಳಿ ಕ್ರೂ ಪಾ ದೀರ್ಘ ಪಾ ಕೃಪ ನಾ ಗುಡಿಸು ನೀ ದಾ ಗುಡಿಸು ಡಿಗೆ ಒಕ್ಲಾಸ್ಕೊಡೋಣ ಕೃಪಾನಿಧಿ ಅಂತ ಒಂದು ಪದ. ನೆಕ್ಸ್ಟ್ ಕಾಗೆ ಏತ್ವ ಕೆ ಕೆಗೆ ಕಾಕೇತ್ವ ಕೇಗೆ ಒಂದು ಸೊನ್ನೆ ಕೆನ್ ದಾ ದೀರ್ಘ ದಾ ಕೆಂದ ವಾ ರಾಕೇತ್ವ ರೇ ಕೆಂದಾವರೆ ಅಂತ ಒಂದು ಪದನ ಕೊಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಬರೀತೀನಿ ಕೆ. ಆನಂತರ ನೆಕ್ಸ್ಟ್ ಪದ ಕೆ ಕಾಗೆ ಏತ್ವ ದೀರ್ಘ ಕೆ ಕೀಗೆ ಕಾಕೇತು ದೀರ್ಘ ಕೆ ಒಂದು ಸೊನ್ನೆ ಕೇನ್ ದಾಗೆ ಅರ್ಧ ಚಂದ್ರ ಕೇಂದ್ರ ಬಾಗುಡಿಸು ಭೀ ಬಿಗೆ ಒಂದು ಸೊನ್ನೆ ಬಿಂದು ಕೇಂದ್ರ ಬಿಂದು ಅಂತ ಒಂದು ಪದ. ನೆಕ್ಸ್ಟು ಕೆ ಆದಮೇಲೆ ಕೈ ಕಾಗೆ ಐತ್ವ ಕೈ ಕೈಗೆ ಕಾ ಕೈತ್ವ ಕೈ ಯಾ ದೀರ್ಘ ಯಾ ಲಾ ಕೊಂಬು ಳು ಕೈಯಾಳು ವ ವ ಕೈಯಾಳುವವ ಅಂತ ಒಂದು ಪದ. ಅನಂತರ ಕೆ ಕೆ ಕೈ ನೆಕ್ಸ್ಟ್ ಕೋ ಬರೆಯೋಣ. ಕಾಯೇತ್ವ ಕೊಂಬು ಕಿಳಿ ಕೋ ಅದಕ್ಕೆ ಕಾ ಇದು ಏತ್ವ ಹಿಂಗೆ ಕೊಟ್ಟರೆ ಏತ್ವ ಬರುತ್ತೆ.
ಕೊಂಬುಕಿಲಿ. ಕೋ ಸೊನ್ನೆ ಕೊನ್. ಡಾ ದೀರ್ಘ ಕೊಂಡ. ಡಿ ಡಾ ಗುಡಿಸು ಡಿ. ದ ರಾ ಕೊಂಬು ರು. ಕೊಂಡಾಡಿದರು ಅಂತ ಒಂದು ಪದ. ನಂತರ ಕ ಏತ್ವ ಕೊಂಬುಕಿಲಿ ದೀರ್ಘ ಕೋ ಅಂತ ಆಗುತ್ತೆ. ಅದಕ್ಕೆ ಕ ಏತ್ವ ಕೊಂಬುಕಿಲಿ ಮತ್ತು ದೀರ್ಘ ಕೋ. ತಾ ಗುಡಿಸು ತಿ ಕೋತಿ. ರಾ ದೀರ್ಘ ರಾ. ಯಾ ಕೋತಿರಾಯ ಅಂತ ಒಂದು ಪದ. ಕೋತಿರಾಯ ಆದಮೇಲೆ ಅಂದರೆ ಕೋ ಆಯಿತು. ನೆಕ್ಸ್ಟ್ ಕಾಗೆ ಔತ್ವ ಕೌ. ಕೌ ಅಕ್ಷರಕ್ಕೆ ಕೌ ಶಾಗೆ ಶಾ ಬರೆದ್ಬಿಟ್ಟು ನಂತರ ಲಾ ಬರೆದು ಯಾವತ್ತು ಕೌಶಲ್ಯ ಅಂತ ಒಂದು ಚಿಕ್ಕ ಪದ ಬರೆಯೋಣ. ಕಾಕೌತ್ವ ಕೌ ಲಾಗೆ ಯಾವತ್ತು ಕೌಶಲ್ಯ ಅಂತ. ಆಮೇಲೆ ಕಾಗೆ ಒಂದು ಸೊನ್ನೆ ಕಮ್ಮಿಗೆ ಕಾಗೊಂದು ಸೊನ್ನೆ ಭ ಗ ಳಿ ಗಾಕೇತ್ವ ಗೆ ಕಂಬಗಳಿಗೆ ಅಂತ ಒಂದು ಪದ ಮಾಡ್ಕೊಳ್ಳೋಣ. ಕಹಗೆ ನಾವು ಮುಂದಿನ ಕ್ಲಾಸಲ್ಲಿ ಪದಗಳನ್ನ ರಚಿಸೋಣ. ಇದು ಹಾಗೆ ಇರಲಿ, ಅದಕ್ಕೆ ಪದಗಳು ಈಗ ಬೇಡ. ಸೊ ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ.